ನಮಸ್ಕಾರ ಸ್ನೇಹಿತರೆ ಮುಖ ನೋಡಿಬಿಡಿ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಆದರೂ ಒಂದು ಇವತ್ತು ವಿಡಿಯೋ ಮಾಡಬೇಕು ಅಂತ ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ರೀತಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ಚಾನಲ್ ಮಾಡಿ ಸುಮಾರು 4 ವರ್ಷ ಆಯಿತು ಸ್ನೇಹಿತರೆ. ಅಕ್ಟೋಬರ್ಗೆ 22ನೇ ತಾರೀಕಿಗೆ 4 ವರ್ಷ ಆಗುತ್ತೆ. ಸೊ ನನ್ನ ಚಾನಲ್ ಮೇಲೆ ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಚಾನಲ್ ಗ್ರೋತ್ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ಆಮೇಲೆ ನಾನು ಕೊಡೋ ಸರ್ವಿಸ್ ಬಗ್ಗೆನೂ ನಿಮ್ಗೆ ಹೇಳಿದ್ದೀನಿ. ಆದರೆ ಈ ಮಂತು ಒಂದು ಸ್ವಲ್ಪ ಜಾಸ್ತಿ ಪೇಮೆಂಟ್ ಬಂದಿದೆ. ಸೊ ತಮ್ಮನ್ನೇ ನೋಡಿಕೊಂಡು ವಿಡಿಯೋ ಮೇಲೆ ಬಂದಿದ್ದೀರಾ. ಇದೇ ಮೊದಲ ಬಾರಿಗೆ ನನಗೆ ಇಷ್ಟು ಹೈಯೆಸ್ಟ್ ಪೇಮೆಂಟ್ ಈ ಚಾನಲ್ನಿಂದ ಬಂದಿದೆ. ಇದಕ್ಕಿಂತ ಮುಂಚೆ ಒಂದು $100 ಆಗಬೇಕು ಅಂದರೆ 2 ತಿಂಗಳು ಆಗ್ತಾಯಿತ್ತು. ಸೊ ತುಂಬ ಕಮ್ಮಿ ಪೇಮೆಂಟ್ಸ್ ಈ ಚಾನಲ್ನಿಂದ ನಾನು ಅರ್ನ್ ಮಾಡಿದ್ದೀನಿ. ಬಟ್ ಈ ಮಂತು ಒಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ ಆಗಿದೆ. ಅದೆಷ್ಟಾಗಿದೆ, ಎಷ್ಟು ಪೇಮೆಂಟ್ ಬಂತು ಅದೆಲ್ಲ ಡೀಟೇಲ್ ಆಗಿ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ, ಎಷ್ಟು ಅರ್ನಿಂಗ್ ಆಯಿತು ಅನ್ನೋದು. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋ ಕಂಪ್ಲೀಟ್ ನೋಡಿ. ಜೊತೆಗೆ ನನಗೊಂದು ಸ್ಪಾನ್ಸರ್ಶಿಪ್ ಕೂಡ ಬಂದಿದೆ. ಸ್ಪಾನ್ಸರ್ಶಿಪ್ ಬಗ್ಗೆ ನಾನು ಎಷ್ಟು ಪೇಮೆಂಟ್ ಬಂತು ಅದು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಈ ಮಂತ್ ನನಗೆ ಆಗಿರೋ ಅರ್ನಿಂಗ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಟೋಟಲ್ ಎಷ್ಟಾಯಿತು ಏನಾಯಿತು ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಹೇಳ್ತೀನಿ. ಆಮೇಲೆ ಸ್ಪಾನ್ಸರ್ಶಿಪ್ ಹೇಗೆ ಸಿಕ್ತು, ಏನೇನು ನಾನು ಪ್ರೊಸೀಜರ್ ಫಾಲೋ ಮಾಡಿದೆ ಅದ್ರ ಬಗ್ಗೆನೂ ನಾನು ಡೀಟೇಲಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸ್ಪಾನ್ಸರ್ಶಿಪ್ಪದೊಂದು ಕ್ರಿಟಿಕಲ್ ಇರುತ್ತೆ. ಕೊಲ್ಯಾಬ್ರೇಷನ್ ಒಂದು ಸ್ವಲ್ಪ ನಾವು ಯಾವ ರೀತಿ ಕೇರ್ ತೊಗೊಂಡು ಎಲ್ಲ ಕೆಲಸ ಮಾಡಬೇಕು ಸ್ಪಾನ್ಸರ್ಶಿಪ್ ಬಗ್ಗೆ, ಕೊಲ್ಯಾಬ್ರೇಷನ್ ಬಗ್ಗೆ ಅನ್ನೋದು ನಾನು ಡೀಟೇಲಾಗಿ ಹೇಳ್ತೀನಿ. ಯಾಕಂದರೆ ಇದೊಂದು ಕ್ರಿಟಿಕಲ್ ಚಾನಲ್ಲೇ ನಾವು ಕಳ್ಕೊಳ್ಳುವಂಥ ಸ್ಥಿತಿ ಬರುತ್ತೆ ಒಮ್ಮೊಮ್ಮೆ. ಸೊ ಹಂಗಾಗಿ ನಾವು ಕೇರ್ ತೊಗೊಂಡು ಸ್ಪಾನ್ಸರ್ಶಿಪ್ ತೊಗೊಳ್ಳೋದಾಗಲಿ ಕೊಲ್ಯಾಬ್ರೇಷನ್ ಮಾಡೋದಾಗಲಿ ಮಾಡಬೇಕಾಗುತ್ತೆ. ಅದರ್ವೈಸ್ ಸಮಸ್ಯೆ ತಪ್ಪಿದಿಲ್ಲ. ಯಾಕೆಂದರೆ ಸುಮಾರು ಫ್ರಾಡ್ಸ್ ಎಲ್ಲ ನಡೀತಾ ಇರುತ್ತೆ, ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇರುತ್ತೆ. ದುಡ್ಡಿನ ಆಸೆ ತೋರಿಸಿ ನಮ್ಮ ಚಾನಲೆಲ್ಲ ನಮ್ಮಿಂದ ಕಿತ್ಕೊಂಡು ಹೋಗ್ಬಿಡ್ತಾರೆ. ಈ ರೀತಿ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾವು ತುಂಬ ಕೇರ್ ತೊಗೊಂಡು ಈ ಕೊಲ್ಯಾಬ್ರೇಷನ್ ಮಾಡೋದಾಗಲಿ ಸ್ಪಾನ್ಸರ್ಶಿಪ್ ಮಾಡೋದಾಗಲಿ ಇದನ್ನೆಲ್ಲ ಕರೆಕ್ಟಾಗಿ ನಾವು ಮಾಡಬೇಕು. ಮತ್ತು ಯಾವ ರೀತಿಯ ಸ್ಪಾನ್ಸರ್ಶಿಪ್ ನಾವು ಮಾಡಿದ್ರೇ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಪರ್ಫೆಕ್ಟಾಗಿ ನಿಮಗೊಂದು ವಿಡಿಯೋ ಮಾಡಿ, ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ನೋಡಿ, ನಾನು ಚಾನಲ್ ಮಾಡಿ 4 ವರ್ಷ ಆಯಿತು. ನಾನು ಚಾನಲ್ ಮೇಲೆ ಸುಮಾರು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಬಟ್ ನಾನು ಕೊಡೋ ಸರ್ವಿಸ್ನಿಂದಾಗಿ, ನಾನು ಮಾಡ್ತಿರೋ ಕೆಲಸದಿಂದಾಗಿ ಈ ಚಾನಲ್ ಮೇಲೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಆವಾಗ ಒಂದು ವಿಡಿಯೋ, ಇವಾಗ ಒಂದು ವಿಡಿಯೋ ಒಂದು ತಿಂಗಳಲ್ಲಿ ಒಂದು 10-15 ವಿಡಿಯೋ ಹಾಕಬೇಕು ಅಂದರೆ ತುಂಬ ಆಯಿತು. ಅದಕ್ಕಿಂತ ಜಾಸ್ತಿ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ತುಂಬ ಒಂದು ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇರೋದರಿಂದ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಿತ್ತು. ಆದರೆ ನಾನೇನು ಮಾಡಿದೆ ಅಂದರೆ ಹೋದ ಜೂನ್ ಮತ್ತು ಜುಲೈಯಲ್ಲಿ, ಜೂನ್ ಆ್ಯಂಡ್ ಜುಲೈ ರೆಗ್ಯುಲರ್ ಆಗಿ ಒಂದು ಸ್ವಲ್ಪ ವೀಡಿಯೋ ಪೋಸ್ಟ್ ಮಾಡಿದೆ. ರೆಗ್ಯುಲರ್ ಅಂದರೆ ಡೈಲಿ ವೀಡಿಯೋ ಹಾಕೋದು. ಸೊ ಈ ರೀತಿ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದರಿಂದ ನನಗೆ ಜೂನಲ್ಲಿ ಒಂದು ಸ್ವಲ್ಪ ರೆಗ್ಯುಲರ್ ವೀಡಿಯೋ ಹಾಕ್ತಾ ಬಂದೆ. ಬಟ್ ಅದು ಜುಲೈಯಲ್ಲಿ ಕೆಲವೊಂದಿಷ್ಟು ವೀಡಿಯೋ ವೈರಲ್ ಆಯಿತು. ಸೊ ಅದರಿಂದ ಜುಲೈಯಲ್ಲಿ ಆಗಿರೋದ್ರಿಂದ ನನಗೆ ಈಗ ಆ ಪೇಮೆಂಟ್ ಬಂದಿದೆ. ಬಟ್ ಈ ತಿಂಗಳು ಆಗಸ್ಟಲ್ಲಿ ಒಂದು ಸ್ವಲ್ಪ ನಾನು ಇದು ಇಲ್ಲ, ಕನ್ಸಿಸ್ಟೆನ್ಸಿ ಮತ್ತು ಮೇಂಟೈನ್ ಮಾಡಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಹೆಲ್ತ್ ಸಮಸ್ಯೆ ಇರೋದರಿಂದ ನಾನು ವೀಡಿಯೋಸ್ ಹಾಕ್ಲಿಕ್ಕಾಗಿಲ್ಲ. ಸೊ ನಾನು ಹೇಳೋದು ಏನು ಅಂದರೆ, ನಾವು ಎಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ, ಎಷ್ಟು ಒಳ್ಳೆ ಕಂಟೆಂಟ್ನ ಕೊಡ್ತೀವಿ, ಎಷ್ಟು ಜನರನ್ನು ಎಂಗೇಜ್ ಮಾಡ್ತೀವಿ, ಅದರಿಂದ ನಾವು ಪೇಮೆಂಟ್ ಜಾಸ್ತಿ ಇಲ್ಲಿ ಮಾಡ್ಬೋದು. ನಾವು ಸಮಯ ಕೊಟ್ಟರೆ, ಕರೆಕ್ಟ್ ಕಂಟೆಂಟ್ ಕೊಟ್ಟರೆ ಒಳ್ಳೆ ಅರ್ನಿಂಗ್, ಒಳ್ಳೆ ದುಡ್ಡು ಇಲ್ಲಿ ಯೂಟ್ಯೂಬ್ ಮೇಲೆ ನಾವು ಮಾಡ್ಬೋದು. ಸೊ ಎಷ್ಟು ಪೇಮೆಂಟ್ ನಂಗೆ ಬಂತು ಅನ್ನೋದು ನಾನು ಕ್ಲಿಯರ್ ಪಿಕ್ಚರ್ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಸೊ ನನ್ನ ಹತ್ರ ಚಾನಲ್ ಇದೆ, ನನ್ನ ಚಾನಲ್ ಕನ್ನಡ ಕ್ರಿಯೇಟರ್ ಗೈಡ್. ನಾನಿಲ್ಲಿ YT ಸ್ಟುಡಿಯೋ ಓಪನ್ ಮಾಡ್ತೀನಿ ಸ್ನೇಹಿತರೆ. ಸೈಡಲ್ಲಿ ನೋಡ್ಬೋದು, YT ಸ್ಟುಡಿಯೋ ಓಪನ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ನಾನು YT ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಸೈಡಲ್ಲಿ ನೋಡಿ, ಅರ್ನ್ ಸೆಕ್ಷನಲ್ಲಿ ಬಂದೆ ಸ್ನೇಹಿತರೆ. ಸೊ ಅರ್ನ್ ಸೆಕ್ಷನಲ್ಲಿ ಇಲ್ಲಿ ಬಂದರೆ ನೀವು ನೋಡ್ಬೋದು $278.69 ಆಗಿದೆ. ಇದೇ ಹೈಯೆಸ್ಟ್ ಪೇಮೆಂಟ್ ಇದರಲ್ಲಿ ನಾನು ಮಾಡಿರೋದು ಇಲ್ಲಿವರೆಗೂ. $100, $140, $50, $60 ಈ ರೀತಿ ಅಷ್ಟೇ ಬರ್ತಾಯಿತ್ತು. ಬಟ್ ಈ ತಿಂಗಳು $278.69 ಈ ಚಾನಲಿಂದ ಆಗಿದೆ. ಸೊ ಅದು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 278 ನಾನು ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ಎಷ್ಟು $1ಗೆ ಎಷ್ಟು ಆಗುತ್ತೆ ಅನ್ನೋದು ಇಲ್ಲಿ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನಾನು ರಿಫ್ರೆಶ್ ಮಾಡ್ತೀನಿ. USD to INR ಇಲ್ಲಿ ನಾನು ಹಾಕ್ತೀನಿ. ಇವತ್ತಿನ ರೇಟ್ ನನಗೆ ನಿನ್ನೆ ಪೇಮೆಂಟ್ ಆಗಿದೆ ಆ್ಯಕ್ಚುಲಿ. ಸೊ ಇವತ್ತು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಆನ್ಲೈನ್ ಚೆಕ್ ಮಾಡಿದಾಗ ಕೆಲವೊಮ್ಮೆ ವೇರಿಯೇಷನ್ ಆಗುತ್ತೆ. ಸೊ ನಿನ್ನೆ ಪೇಮೆಂಟ್ ಆಗಿದೆ, ಇವತ್ತು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ
$278.69 ಆಗಿದೆ. ಸೊ ಅದಕ್ಕೆ ನನಗೆ ಬಂದಿರೋದು $26,640 ಬಂದಿದೆ. ನಾನು ಸ್ಕ್ರೀನ್ಶಾಟ್ ಕೂಡ ನಿಮ್ಗೆ ತೋರಿಸ್ತೀನಿ ಸೈಡಲ್ಲಿ ನೋಡಿ. ಸೊ ನನಗೆ ಬ್ಯಾಂಕಲ್ಲಿ ಕ್ರೆಡಿಟ್ ಆಗಿರುವಂಥದ್ದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ 26,000 ಸಮಥಿಂಗ್ ನನಗೆ ಪೇಮೆಂಟ್ ಆಗಿದೆ. ಸೊ ಇದೇ ಮೊದಲ ಬಾರಿಗೆ ನಾನು ಇಷ್ಟು ಈ ಚಾನಲಿಂದ ಅರ್ನ್ ಮಾಡಿರೋದು. ಇದಕ್ಕಿಂತ ಮುಂಚೆ ನನಗೆ ಇಷ್ಟು ಪೇಮೆಂಟ್ ಬಂದೇ ಇಲ್ಲ. ನಾನು 10,000, 12,000, 13,000, ಲಾಸ್ಟ್ $15,000 ಪೇಮೆಂಟ್ ನಾನು ತೊಗೊಂಡಿದ್ದೆ. ಬಟ್ ಈ ಸರಿ ನನಗೆ ಒಂದು 26,000 ಆಗಿದೆ. ನೆಕ್ಸ್ಟ್ ಮಂತು ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಈ ರೀತಿ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ದುಡ್ಡು ನಾವು ಯೂಟ್ಯೂಬ್ ಕಡೆಯಿಂದ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬ ಅವಶ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ನಾವು ಮಾಡಬೇಕಾಗಿದ್ದು. ಇನ್ನು ನನಗೆ ಇದರಿಂದ ಪೇಮೆಂಟ್ ಬಂತು. ನಾನು ಒಂದು ಫಿಲ್ಮೋರಾ ವಂಡರ್ ಶೇರ್ ಏನು ಸಾಫ್ಟ್ವೇರ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಲಾಸ್ಟ್ ಹಾಕಿದ್ದೆ. ಆಮೇಲೆ AI ಬಗ್ಗೆನೂ ಕೆಲವೊಂದಿಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಿಂದಾಗಿ ನನಗೆ ವಂಡರ್ ಶೇರಿಂದ ಒಂದು ಸ್ಪಾನ್ಸರ್ಶಿಪ್ ಬಂದಿತ್ತು. ಸೊ ಅದನ್ನು ನಾನು ಸ್ಪಾನ್ಸರ್ಶಿಪ್ ಮಾಡಿದ್ದೀನಿ. ಸ್ಪಾನ್ಸರ್ಶಿಪ್ ಮಾಡಿದ್ದಕ್ಕೆ ನೀವು ನೋಡ್ಬೋದು ಇಲ್ಲಿಗೆ $120 ನನ್ನದು ಡೀಲ್ ಆಗಿತ್ತು. ಇದೇನಿತ್ತು ಅಂದರೆ ಜಸ್ಟ್ ನನ್ನ ವಿಡಿಯೋದ ಕೆಳಗಡೆ ಲಿಂಕ್ ಹಾಕೋದಿತ್ತು. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಸ್ಟ್ ಒಂದು ಲಿಂಕ್ ಹಾಕಿದರೆ ಸಾಕು. ನನಗೆ ಈ 1 ವರ್ಷ ಆ ಲಿಂಕ್ ನಾನು 1 ವರ್ಷ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಡಬೇಕು. ಅವ್ರು ಕೊಟ್ಟಿರೋ ಲಿಂಕು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಸೈಡಲ್ಲಿ. ಅದು ಲಿಂಕ್ ಹಾಕಿದರೆ ಸಾಕು ನನಗೆ $120 ಒಂದು ವಿಡಿಯೋಗೆ. ಟೋಟಲ್ 3 ಲಿಂಕ್ಸ್ ನಾನು ಹಾಕಿದ್ದೀನಿ. ಅದರಿಂದ ಒಂದು ಇದಕ್ಕೆ ವಿಡಿಯೋಗೆ $40 ಅಂತ ಪೇಮೆಂಟ್ ಮಾಡಿದ್ದಾರೆ. ಸೊ ಟೋಟಲ್ $120 ಕೂಡ ನಾನು ಇಲ್ಲಿ ನೋಡ್ಬೋದು ಸೈಡಲ್ಲಿ ನಾನು ಪೇಪಾಲಲ್ಲಿ ತೊಗೊಂಡಿದ್ದೀನಿ ಪೇಮೆಂಟು. ಸೊ ಇದು ಏನು ಪ್ರೊಸೀಜರ್ ಹೇಗೆಲ್ಲ ಅನ್ನೋದು ಡೀಟೇಲಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವ ರೀತಿ ಡೀಲ್ ಮಾಡಬೇಕು, ಏನು ನಾವು ಚೆಕ್ ಮಾಡಬೇಕು, ಸ್ಪಾನ್ಸರ್ಶಿಪ್ ತೊಗೋಬೇಕಾದ್ರೆ ಏನು ಮಾಡಬೇಕು, ಕೊಲಾಬ್ರೇಷನ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಇದೆಲ್ಲ ಡೀಟೇಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೇ ಅರ್ಥ ಆಗುತ್ತೆ. ಅದರ್ವೈಸ್ ನಾನು ಅರ್ಧಂಬರ್ಧ ಹೇಳಿದರೆ ಅದರಿಂದ ಏನೂ ನಾಲೆಜ್ ಸಿಗೋದಿಲ್ಲ. ಸೊ ಹಂಗಾಗಿ ಆ ವಿಡಿಯೋ ಮಾಡ್ತೀನಿ. ಇಲ್ಲಿ ನನಗೆ ಈ ಮಂತ್ ಆಗಿರೋ ಪೇಮೆಂಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 120 + 278 ಈ ಎರಡು ನಾನು ಸೇರಿಸಿದರೆ ಟೋಟಲ್ ಆಗಿ ನಾನು ಹೇಳ್ತೀನಿ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು $278, $128 ಅನ್ನೋ $398 ಸಮಥಿಂಗ್ ಆಗುತ್ತೆ. 398 ಸೊ 398 ಅಂದರೆ 38,000. ನೆಕ್ಸ್ಟ್ 38,000 ನನಗೆ ಈ ಮಂತು ಈ ಚಾನಲಿಂದ ಈ ಸ್ಪಾನ್ಸರ್ಶಿಪ್ಪು ಮತ್ತು ಇದರಿಂದ ನನಗೆ ಆಗಿರೋವಂಥದ್ದು ಪೇಮೆಂಟ್ ಸ್ನೇಹಿತರೆ. ಸೊ ಒಂದು ಖುಷಿ ವಿಚಾರ ಆಯಿತು. ಸೊ ನಾನು ಹೇಳ್ಕೋಬೇಕು ಅಂದರೆ ನಾವು ಯಾವ ರೀತಿ ಮಾಡಿದರೆ ನಮಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ನಾವು ಇಲ್ಲಿ ಹೇಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಇದ್ದರೆ ಖಂಡಿತ ನಾವು ಒಳ್ಳೆ ದುಡ್ಡು ಯೂಟ್ಯೂಬ್ ಕಡೆಯಿಂದ ಮಾಡ್ಬೋದು ಸ್ನೇಹಿತರೆ. ನಾನು ಈ ಒಂದು ಚಾನಲ್ ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಚಾನಲ್ಸ್ ಎಲ್ಲ ನಾನು ರನ್ ಮಾಡ್ತಾ ಇರ್ತೀನಿ. ಸೊ ಅದು ಬೇರೆ ಬೇರೆ ಎಲ್ಲ ಬರುತ್ತೆ. ಬಟ್ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಬಿಕಾಸ್ ಆ ಚಾನಲ್ ಎಲ್ಲ ಬೇರೆ ವಿಷಯದ ಮೇಲೆ ಇರುತ್ತೆ. ಜಾಸ್ತಿ ವ್ಯೂಸ್ ಬರೋದರಿಂದ ನಮಗೆ ಒಂದು ಒಳ್ಳೆಯ ದುಡ್ಡು ಅಲ್ಲಿ ಆಗುತ್ತೆ. ಸೊ ಈ ರೀತಿ ನಾನು ಕೆಲಸ ಮಾಡ್ತಾಯಿರ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ನಾನು ಒಂದೊಳ್ಳೆ ದುಡ್ಡು ಯೂಟ್ಯೂಬ್ ಕಡೆಯಿಂದ ಮಾಡ್ತಾಯಿದ್ದೀನಿ. ಈ ಚಾನಲ್ನಿಂದ ಕೂಡ ನಾನು ಒಳ್ಳೆ ಅರ್ನಿಂಗ್ ಮಾಡ್ತಾಯಿದ್ದೀನಿ. ತುಂಬ ಧನ್ಯವಾದ ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ವಿಡಿಯೋ ನೋಡ್ತಾಯಿರಿ. ನಿಮ್ಮ ಚಾನಲ್ ಮೇಲೆ ಏನಾದರೂ ಸಮಸ್ಯೆ ಇದ್ದರೆ ಸಂಪರ್ಕಿಸಿ. ಅದು ಕೂಡ ನಾನು ಮಾಡ್ತಾಯಿರ್ತೀನಿ. ಸರ್ವಿಸ್ ಎಲ್ಲ ಕೊಡ್ತಾಯಿರ್ತೀನಿ. ಸೊ ವಿಷಯ ಇಷ್ಟೇ ಇತ್ತು. ಒಂದು ಖುಷಿ ವಿಚಾರ ಆಯಿತು. ಅದು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತುಂಬ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ ಸ್ನೇಹಿತರೆ.